ನೀವು ನಂಬ್ತೀರಾ? ಇಂಡಿಯಾದ ಟೈಟಾನಿಕ್ ಅಂತ ಕರೆಯೋ ಒಂದು ಹಡಗು ಸಮುದ್ರದ ಆಳದಲ್ಲಿ ಸುಮಾರು 83 ವರ್ಷಗಳ ಕಾಲ ಕಣ್ಮರೆಯಾಗಿತ್ತು. ಅದೆಲ್ಲಕ್ಕಿಂತ ಶಾಕ್ ಆಗೋ ವಿಷಯ ಅಂದರೆ ಆ ಹಡಗು ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ನೂರಾರು ಜನ ಪ್ರಯಾಣಿಕರ ಜೊತೆ ಸಮುದ್ರಕ್ಕೆ ಸೇರಿತ್ತು. ಕತೆ ಶುರುವಾಗೋದು 1942ರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ. ಎಸ್ ತಿಲಾವಾ ಅನ್ನೋ ಈ ದೊಡ್ಡ ಹಡಗು ಮುಂಬೈನಿಂದ ಹೊರಟು ಆಫ್ರಿಕಾದ ಮೊಂಬಾಸಾಗೆ ಹೋಗ್ತಾ ಇತ್ತು. ಇದು ಕೇವಲ ಪ್ರಯಾಣಿಕರ ಹಡಗಲ್ಲ, ಇದರ ತುಂಬ ಅಮೂಲ್ಯ ಸರಕು ಕೂಡ ಇತ್ತು. ಮುಖ್ಯವಾಗಿ ಬ್ರಿಟನ್ಗೆ ಸೇರಿದ ಚಿನ್ನ ಮತ್ತು ಬೆಳ್ಳಿ. ಹಿಂದೂ ಮಹಾಸಾಗರದಲ್ಲಿ ನಿರಾಳವಾಗಿ ಸಾಗ್ತಿದ್ದಾಗ ಇದ್ದಕ್ಕಿದ್ದಂತೆ 2 ಜಪಾನಿ ಟಾರ್ಪಿಡೋಗಳು ತಿಲಾವಾ ಹಡಗಿಗೆ ಅಪ್ಪಳಿಸಿದವು. ಯಾರೂ ಊಹಿಸಿರಲಿಲ್ಲ ಈ ಹಡಗು ಹೀಗೆ ಸಮುದ್ರದ ಆಳ ಸೇರುತ್ತೆ ಅಂತ. ಅಕ್ಷರಶಃ ಹೇಳಕ್ಕೆ ಹೋದರೆ ಎಚ್ಚರಿಕೆಯೂ ಇಲ್ಲದೆ ನಡೆದ ಕ್ರೂರ ದಾಳಿ ಇದು. ಆ ಕ್ಷಣ ಇಡೀ ಹಡಗಿನಲ್ಲಿ ಒಂದು ರೀತಿಯ ಆತಂಕ, ಸಾವಿನ ಚಿತ್ಕಾರ ಕೇಳಿಬಂತು. 700ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಮತ್ತು ನಾವಿಕರು ಚಿನ್ನ, ಬೆಳ್ಳಿ ಸಮೇತ ಆಳ ಸಮುದ್ರದ ಮಡಿಲಲ್ಲಿ ಮೌನವಾಗಿ ಮುಳುಗಿ ಹೋದರು. ಆ ಘಟನೆ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳಿಯಿತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಸಾವಿರಾರು ಅಡಿ ಆಳದಲ್ಲಿ ಹಡಗು ಸಿಲುಕಿಕೊಂಡಿತ್ತು. ಸುಮಾರು 83 ವರ್ಷಗಳ ಕಾಲ ಯಾರಿಗೂ ಆ ಹಡಗು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಇದು ಭಾರತದ ಟೈಟಾನಿಕ್ ಅಂತ ಹೆಸರು ಪಡೆದುಕೊಂಡಿತ್ತು. ಯಾಕಂದರೆ ಇದರಲ್ಲಿದ್ದ ಜನರ ಸಂಖ್ಯೆ ಮತ್ತು ಆಳ ಸಮುದ್ರದಲ್ಲಿ ಸಿಲುಕಿಕೊಂಡ ರೀತಿ ಟೈಟಾನಿಕ್ ದುರಂತವನ್ನೇ ನೆನಪಿಸಿತ್ತು. ಆದರೆ 2025ರ ಫೆಬ್ರವರಿಯಲ್ಲಿ ಮ್ಯಾಗೆಲನ್ ಲಿಮಿಟೆಡ್ ಅನ್ನೋ ಕಂಪನಿ ಒಂದು ಅದ್ಭುತ ಕೆಲಸ ಮಾಡಿದೆ. ಅವರು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹಿಂದೂ ಮಹಾಸಾಗರದ ಆಳಕ್ಕಿಳಿದು ಈ ತಿಲಾವಾ ಹಡಗಿನ ಅನ್ವೇಷಣೆ ಶುರು ಮಾಡಿದರು. 83 years later, we lay eyes on the wreck of the SS Tilawa for the first time. A moment of discovery, a peek into a tragedy that time had nearly forgotten. ನಂಬ್ತೀರಾ? ಅವರು ಕೊನೆಗೂ ತಿಲಾವಾ ಹಡಗಿನ ಅವಶೇಷಗಳನ್ನು ಪತ್ತೆ ಹಚ್ಚಿದ್ದಾರೆ. ಹೌದು, 83 ವರ್ಷಗಳ ನಂತರ ಹಡಗು ಹೇಗಿದೆ ಅಂತ ಇಡೀ ಜಗತ್ತು ಈಗ ನೋಡ್ತಿದೆ. ಹಡಗಿನ ಅದ್ಭುತವಾದ ಮೈನವಿರೇಳಿಸುವ ಹೊಸ ವಿಡಿಯೋ ಫುಟೇಜ್ ಈಗ ಹೊರಬಂದಿದೆ. ಸಮುದ್ರದ ತಳದಲ್ಲಿ ಶತಮಾನಗಳ ಕಾಲ ಮಲಗಿದ್ದ ಆ ಹಡಗು ಈಗ ಮೌನವಾಗಿ ತನ್ನ ಕತೆ ಹೇಳ್ತಿದೆ. ಇದೊಂದು ಕೇವಲ ಹಡಗು ಮುಳುಗಿದ ಕಥೆಯಲ್ಲ, ಇತಿಹಾಸದ ಒಂದು ಕರಾಳ ಅಧ್ಯಾಯ, ನೂರಾರು ಜೀವಗಳ ತ್ಯಾಗದ ನೆನಪು. ಹೊಸದಾಗಿ ಸಿಕ್ಕ ಈ ವಿಡಿಯೋ ಸಮುದ್ರದಲ್ಲಿ ಮರೆಯಾಗಿದ್ದ ಒಂದು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದೆ. ಈ ಕತೆ ನಿಮಗೆ ಹೇಗನ್ನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.